ಬಿಡಬಾರ್ದು. ನಾನು ಹೇಳೋವರೆಗೂ ಕಣ್ಣು ಬಿಟ್ಟರೆ ನೀವು ಅಷ್ಟೇ. ಚೆನ್ನಾಗಿ ಬೈಕೊಬಿಡ್ತೀನಿ. ನಾನು ಮಾಡಿದ್ದಕ್ಕೂ ಸಾರ್ಥಕ ಇರಲ್ಲ, ಸರಿನಾ? ನೀವು ಹಾಗೆ ಮುಂದೆ ನಡೀರಿ. ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಕೈ ಹಿಡ್ಕೊಳ್ರಿ ನಂದ. ಬನ್ನಿ, ನಾನು ಹೇಳೋವರೆಗೂ ಕಣ್ಣು ಬಿಡಬೇಡ್ರಿ. ಆಯ್ತು ಚಿಕ್ಕಪ್ಪ, ಕಣ್ಣು ಬಿಡೋದಿಲ್ಲ. ಬಿಟ್ಟಿಲ್ಲ ಕಣ್ಣು. ನಮ್ಮ ಮನೆ ದೇವರಾಣೆಗೂ ನಾನು ಬಿಟ್ಟಿಲ್ಲ. ತಿಮ್ಮಪ್ಪನ ಹಣೆಗೂ ನಾನು ಬಿಟ್ಟಿಲ್ಲ ಚಿಕ್ಕಪ್ಪ. ನೀವೇನು ಕಣ್ಣು ಬಿಡು ಅಂತ ನೀವು ಯಾವಾಗ ಹೇಳ್ತೀರೋ ಆವಾಗಲೇ ನಾನು ಕಣ್ಣು ಬಿಡೋದು. ನೀವು ಹೇಳ್ದಂಗೆ ಅಲ್ಲಿಂದನೂ ಕಣ್ಣು ಮುಚ್ಕೊಂಡೇ ಬಂದಿರೋದು. ಇನ್ನು ಎಷ್ಟು ದೂರ ಐತೆ ಮಾವ? ಬಂತು ಹತ್ರಕ್ಕೆ ಬಂದಿದ್ದೀವಿ. ಬನ್ನಿ ಹತ್ರಕ್ಕೆ ಬಂದಿದ್ದೀವಿ. ಬನ್ನಿ, ಮೆಲ್ಲಕ್ಕೆ ಬನ್ನಿ. ಋತು ಹಿಂದೆನೇ ಬಾ ಪ್ರವಿ, ಋತು ಹಿಂದೆನೇ ಬಾ. ಇಲ್ಲಿನ್ನೂ ಕೆಲಸ ನಡೀತಾ ಐತೆ. ಇಲ್ಲಿ ಬೇಡ, ಆ ಕಡೆ ಕರ್ಕೊಂಡೋಗೋಣ. ಸ್ವಲ್ಪ ಶ್ಯಾಂಪಲ್ ಮಾಡಿಸಿದ್ದೀನಲ್ಲ, ಅಲ್ಲಿ ತೋರಿಸೋಣ, ಅಲ್ಲಿ ಕಣ್ಣು ಬಿಡ್ಸೋಣ. ಬಿಡ್ಲ ಚಿಕ್ಕಪ್ಪ, ನೀನು ಹೇಳ್ದಾಗಲೇ ಬಿಡ್ತೀನಿ. ಕಣ್ಬಿಡ್ರಿ, ಇವಾಗ ಕಣ್ಬಿಡಿ. ಇಬ್ರು ಮೆಲ್ಲಕ್ಕೆ ಬಿಟ್ಟು ನೋಡಿ ಎಲ್ಲಿದ್ದೀರಾ ನೀವು ಅಂತ. ಅಯ್ಯೋ, ಇದೇನಿದು? ಇಲ್ಲಿ ಚಿಕ್ಕಪ್ಪ ಇದೇನು? ಋತು, ನಿಮ್ಮ ಚಿಕ್ಕಪ್ಪ ಏನು ಇದ್ದಕ್ಕಿದ್ದಂಗೆ ಇಲ್ಲಿಗೆ ಕರ್ಕೊಂಬಂದ್ರು? ಚಿಕ್ಕಪ್ಪ ಇಲ್ಲಿ ಕರ್ಕೊಂಬಂದಿದ್ದೀರಾ? ಏನಿದು? ಇದು ನಾನು ನಿನಗೆ ಮಾಡಿಕೊಟ್ಟಿರೋ ಫ್ಯಾಕ್ಟ್ರಿ. ಇದನ್ನೆಲ್ಲನ ಸ್ಯಾಂಪಲ್ ತರಿಸ್ಬಿಟ್ಟು ಎಲ್ಲನ ದಸರಾಕ್ಕೆ ಓಪನಿಂಗ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಸಿದ್ದೀನಿ. ಅದಕ್ಕೇನೆ ನಿನಗೆ ಸರ್ಪ್ರೈಸಾಗಿ ನಾನು ಕೊಡಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ಋತು. ಹೇಗೈತೆ ಎಲ್ಲ ಶ್ಯಾಂಪಲ್ ಮಾಡಿಸೋದಕ್ಕೆ. ಇದು ಈ ಕಡೆ ಎಲ್ಲ ರೂಮ್ಸ್ ಎಲ್ಲ ಇದೆಲ್ಲನ ಇತ್ತು, ಆ ಕಡೆ ಶೆಡ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಇದು ಯಾವುದೋ ಒಂದು ಹಳೇದು ರೂಮ್ ಇತ್ತು, ಇದು ಯಾವುದೋ ಹಾಳಾಗಿತ್ತಂತೆ, ಅದನ್ನು ಎಲ್ಲ ಕೊಂಡ್ಕೊಂಡಿದ್ದೀನಿ. ಮಿಷನರಿಗಳೆಲ್ಲ ತೊಗೊಂಬಂದಿದ್ದೀನಿ. ಬಾ ನೋಡು ಹೇಗೆ ಅನಿಸುತ್ತೆ ಅಂತೇಳಿ. ಎಲ್ಲ ಶ್ಯಾಂಪಲಿಂಗ್ ಮಾಡಿದ್ದೀನಿ. ಹಬ್ಬದ ದಿವಸ ಓಪನಿಂಗ್ ಮಾಡೋಣ, ಅದಕ್ಕೆ ಇವತ್ತು ಕರ್ಕೊಂಡು ಬಂದೆ. ಅಮಾವಾಸ್ಯೆ ಆಗಲಿ ಅಂತೇಳಿ ಕಾಯ್ತಾ ಇದ್ದೆ. ನವರಾತ್ರಿ ಇವತ್ತಿಂದ ಆರಂಭ ಅಲ್ಲ, ಅದಕ್ಕೇನೆ ನಾನು ನಿನಗೆ ಇವತ್ತು ಕರ್ಕೊಂಡು ಬಂದೆ. ಒಳ್ಳೆ ದಿನ ಕರ್ಕೊಂಡು ಬರಬೇಕು ಅಂತ. ಚಿಕ್ಕಪ್ಪ, ನನಗಂತೂ ತುಂಬ ಖುಷಿ ಆಗ್ಬಿಡ್ತು. ಎಷ್ಟು ಚೆನ್ನಾಗಿ ಮಾಡಿಸಿದ್ದೀರಾ. ಇನ್ನು ಒಳಗಡೆ ಎಲ್ಲ ನೋಡ್ಬಾ, ಮಿಷಿನ್ನು ಅಲ್ಲಿ ನೋಡಲಿ. ಅಲ್ಲಿ ಕಾಯಿ ತೊಗೊಂಬಂದು ಆ ಕಡೆ ಅಲ್ಲಿ ಹಾಕ್ಬಿಟ್ಟು ಸುಲಿಸ್ಬಿಟ್ಟು ಕಾಯೆಲ್ಲ ಅಲ್ಲಿ ಮಿಷಿನ್ಗೆ ಹಾಕ್ಬಿಟ್ರೆ ಇದೆಲ್ಲ ಬರುತ್ತೆ ನಾರು. ಈ ನಾರೆಲ್ಲ ತಗೊಂಡೋಗಿ ದಾಗ ಮಾಡೋದು. ಬಾ ನೋಡು, ಬಾ ಒಳಗಡೆ ಬಾ. ಅಯ್ಯೋ, ನಮಗಂತೂ ತುಂಬ ಖುಷಿ ಆಗ್ತೈತೆ. ವರ್ಷ ಮಾವ, ನೀವು ಈ ರೀತಿ ಕರ್ಕೊಂಡು ಬಂದು ನಮ್ಮನ್ನು ಕಣ್ಣು ಮುಚ್ಚಿಸ್ಕೊಂಬಂದು ಈ ರೀತಿ ನಮಗೆ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ. ಇಲ್ಲಿ ನೋಡ್ರುತ್ತು, ಇದು ನೀನು ಗೋಣಿ ದಾರ ಮಾಡ್ತೀಯಲ್ಲ, ಗೋಣಿ ದಾರ ಮಿಷಿನ್ ಇದು. ಇದರಲ್ಲಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗಿಬಿಟ್ಟು ಗೋಣಿ ದಾರಗಳು ಮಾಡೋದಿದು. ಮತ್ತು ಮ್ಯಾಟ್ ಹಾಕೋ ಮಿಷಿನ್ ಐತೆ, ಮ್ಯಾಟ್ಗಳು ಹಾಕ್ಬೋದು. ಈ ಥರ ಮಿಷಿನ್ಗಳು ನೋಡಿದ್ದು. ಈ ಮಿಷಿನ್ಗಳೆಲ್ಲ ಹೊಸದು, ಎಲ್ಲ ತಗೊಂಬಂದು ಎಲ್ಲ ಜೋಡಿಸಿದ್ದೀನಿ, ಎಲ್ಲ ಶ್ಯಾಂಪಲಿಂಗ್ ಮಾಡಿದ್ದೀನಿ. ಆ ಕಡೆ ನಡಿ, ಅಗ್ಗದೂರಿ ಮಾಡೋ ಮಿಷಿನ್ ಇದೆ, ಅಲ್ಲಿ ತೋರಿಸ್ತೀನಿ ನಡಿ. ನನಗಂತೂ ಯಪ್ಪ ನೋಡಿದೇನಪ್ಪ ಇದು ಹಿಂಗೆ ಮಾಡಿದಾರೆ ಸಡನ್ನಾಗಿ ಅನ್ನಂಗೆ ಆಯಿತು. ಇಷ್ಟೆಲ್ಲ ಯಾವಾಗ ಮಾಡಿಸಿದ್ರಿ ವರ್ಷ ಮಾವ ನೀವು? ಹೈ ಚಿಕ್ಕಪ್ಪ, ಎಷ್ಟು ಚೆನ್ನಾಗಿ ಮಾಡ್ಸಿದ್ದೀರಾ. ಎಷ್ಟೊಂದು ಹಗ್ಗ, ಇದೆಲ್ಲ ಯಾವಾಗ ಮಾಡಿಸಿದ್ರಿ ಚಿಕ್ಕಪ್ಪ ಇಷ್ಟು ಕಡಿಮೆ ಸಮಯದಲ್ಲಿ ನೀವು? ಯಾವಾಗಲೂ ಮಾಡಿಸಿದ್ದಲ್ಲ, ನಿಮ್ಮೂರಿಗೆ ಇದು ತುಂಬಾ ಹತ್ತಿರ ಆಗುತ್ತೆ. ನೀನು ಏನಾದರೂ ಒಂದು ಸ್ಕೂಟಿನೋ ಇಲ್ಲ ಅಂತಂದ್ರೆ ಬಸ್ಸಿಗಾದರೂ ಅಡ್ಡಾಡ್ಬೋದು, ತುಂಬ ಹತ್ತಿರ ಆಗುತ್ತೆ. ಇದು ನನ್ನ ಫ್ರೆಂಡ್ ಮಾಡ್ತಾ ಇದ್ದ, ಅದಕ್ಕೇ ನಾನು ಇವಾಗ ಅವನು ಮಾಡೋದಿಲ್ಲ ಅಂತ ಹೇಳಿ ಅವನಿಗೂ ಇದರಲ್ಲಿ ತುಂಬ ಚೆನ್ನಾಗಿ ಬಿಸ್ನೆಸ್ಸು ಚೆನ್ನಾಗಿ ಆಗೈತೆ, ಎಲ್ಲ ಮಾಡ್ಕೊಂಡಿದ್ದಾನೆ. ಅವನ ಅದೃಷ್ಟನೋ ಏನೋ ಗೊತ್ತಿಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಅದೃಷ್ಟ. ಒಬ್ಬರು ಬೇಕಾದರೆ ಯಾರಾದರೂ ಟೀ ಮಾಡೋರು, ಹೋಟ್ಲು ಮಾಡೋರು ಚೆನ್ನಾಗಿ ಆಗ್ತಾರೆ, ಎಲ್ಲರೂ ಚೆನ್ನಾಗಿ ಆಗ್ತಾರೆ. ಒಬ್ಬೊಬ್ರು ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡೋರು ಚೆನ್ನಾಗಿ ಆಗೋದಿಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡೋರೇನೇ ಇವತ್ತು ಚೆನ್ನಾಗಿ ಆಗೋದು. ಅದಕ್ಕಾಗಿನ ನನ್ನ ಫ್ರೆಂಡ್ ಒಬ್ಬ ಈ ಕೆಲಸನೇ ಮಾಡ್ತಿದ್ದಾರುತ್ತೋ ಅವನು ಕೇಳಿಬಿಟ್ಟೆ, ಅವನು ಇದು ನಿಲ್ಲಿಸ್ಬಿಟ್ಟಿದ್ದ. ಇದರಿಂದ ಭಾಳ ಜನಕ್ಕೆ ಕೆಲಸನೂ ಇತ್ತು, ಆದರೂ ಅವ್ನು ಕೆಲಸ ನಿಲ್ಲಿಸಿರೋದ್ರಿಂದ ತುಂಬ ಜನಕ್ಕೆ ಕೆಲಸ ಇಲ್ದಂಗೆ ಆಯಿತು. ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ಬೇಕಾಗಿರೋವಂಥ ಹೊಸ ಮಿಷಿನ್ಗಳು ತೊಗೊಂಬಂದೆ. ಇವೆಲ್ಲ ದೊಡ್ಡ ದೊಡ್ಡ ಮಿಷಿನ್ಗಳೆಲ್ಲ ಅವನ ಹತ್ರನೇ ಇದ್ವು. ಇದನ್ನೆಲ್ಲ ಜಾಗ ಸಮೇತ ಕೊಟ್ಬಿಡ್ತೀನಿ ತಗೊಳ್ಳೋ ಅಂತ ಅಂದ. ಅವನ್ನೆಲ್ಲ ಮನೆ ಮಾಡ್ಕೊಂಡಿದ್ದಾನೆ, ಆರಾಮಾಗಿದ್ದಾನೆ. ಇವಾಗ ಮಕ್ಕಳು ಮದುವೆ ಮಾಡ್ತಾನೆ. ಬಿಡೋತ್ಲಾಗೆ ಎಷ್ಟು ಉಳಿದ್ರು ಇದೇ ಟೆನ್ಷನ್ ಅಂತೇಳಿ ಅವನಿಗೆ ಟೆನ್ಷನ್ ತಗೊಳಕ್ಕಾಗಲ್ಲ ಅಂತೇಳಿ ಬಿಟ್ಬಿಟ್ಟವನೇ. ಚೆನ್ನಾಗಿ ಐತೆ. ಅದಕ್ಕೇ ಅವನ್ನೆಲ್ಲ ಸೌಕರ್ಯ ಮಾಡ್ಕೊಬಿಟ್ಟಿದ್ದಾನೆ. ಮನೆಗಳು ಕಟ್ಟಿದ್ದಾನೆ, ಬೆಂಗಳೂರಲ್ಲಿ ಬಾಡಿಗೆ ಮನೆಗಳು ಕೊಟ್ಟಿದ್ದಾನೆ, ಟೌನಲ್ಲಿ ಇಲ್ಲೇ ಅಷ್ಟು ಕೊಟ್ಟಿದ್ದಾನೆ. ಅದಕ್ಕೇ ನಾನು ಅವನ ಹತ್ರ ಮಾತಾಡಿ ಇದನ್ನು ಖರೀದಿ ಮಾಡಿಬಿಟ್ಟೆ. ಋತು, ಹೇಗೆ ಅನ್ನಿಸ್ತಾ ಐತೆ ನಿಮಗಿಬ್ರಿಗೂ ಸರ್ಪ್ರೈಸ್? ನನಗಂತೂ ತುಂಬ ಖುಷಿ ಆಗ್ತೈತೆ ವರ್ಷ ಮಾವ. ನಿಜ, ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ ನೋಡಿಬಿಟ್ಟು. ಯಪ್ಪ, ಇದನ್ನು ಹೆಂಗೆ ಮಾಡಿಸಿದ್ರಪ್ಪ, ಹೆಂಗೆ ಮಾಡಿದ್ರು ಇದನ್ನ ಅಂತೇಳಿ ನನಗೆ ಒಂಥರ ಆಶ್ಚರ್ಯ ಆಯಿತು. ಇದೆಲ್ಲ ಸ್ಯಾಂಪಲಿಂಗ್ ನೀವು ಮಾಡಿಸಿರೋದಾ?
ಮುಂಚೆ ಎಲ್ಲ ಕೆಲಸದಳ್ಗಳೆಲ್ಲ ಇದ್ದಾರೆ. ಬೇಕಂದರೆ ನಿಮ್ಮೂರಲ್ಲಿ ಯಾರಾದರೂ ಬಂದರೆ ಕೆಲ್ಸಕ್ಕೆ ಬೇಕಾದರೆ ಕರ್ಕೊಂಡು ಬರ್ಬೋದು ಋತು. ನಾನು ಇರ್ತೀನಿ, ಸಹಾಯ ಮಾಡ್ತೀನಿ. ಮುಂದೆ ನಿಂತ್ಕೊಂಡು ನೋಡಿ ಇವನ್ನೆಲ್ಲ ತಗೊಂಡು ಹೋಗೋಕೆ ಬರ್ತಾರೆ. ಲಾರಿಗಟ್ಟಲೆ ಲೋಡ್ಗಟ್ಟಲೆ ತುಂಬ್ಕೊಂಡು ಹೋಗ್ತಾರೆ. ನೀನು ಎಷ್ಟು ಒಂದು ವಾರಕ್ಕೆ ನೀನು ಎಷ್ಟು ಮಾಡಿಸ್ತೀಯೋ, ಎಷ್ಟು ಜನನ ಇಟ್ಕೊಂಡು ಅಷ್ಟು ನಿನಗೆ ಲಾಭ. ಅಷ್ಟು ಮಾಡಿದ್ರೆ ನಿನಗೆ ಲಾಭ ಬರುತ್ತೆ. ಭಾಳ ಚೆನ್ನಾಗೈತಂತೆ. ಅದಕ್ಕೆ ಈ ಬಿಸ್ನೆಸ್ ಮಾಡಿಕೊಡೋಣ ನಿನಗೆ ಅಂತೇಳಿ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು? ಮಾಡ್ಬೋದಾ? ಮಾಡ್ತೀಯಾ? ಇಷ್ಟ ಆಯ್ತಾ ಈ ಕೆಲಸ ನಿನಗೆ? ಬರ್ತಾರೆ, ಮಾಡ್ಬೋದು. ಆದರೆ ವರ್ಷ ಮಾವ ನನಗೊಂದು ಮನಸ್ಸಲ್ಲಿ ಏನೋ ಅನ್ನಿಸ್ತೈತೆ ಹೇಳ. ಏನಪ್ಪ ಪ್ರವಿ, ಏನು? ಬೆಳಗ್ಗೆ ಹರ್ಷ ಮಾವ ನಮಗೆ ಬೈಕ್ ತೊಗೊಂಬಂದು ಕೊಟ್ಟರು, ಹೊಸ ಬೈಕು. ಇವಾಗ ನೀವು ನೋಡಿದ್ರೆ ನಮಗೆ ಫ್ಯಾಕ್ಟ್ರಿ ಮಾಡಿಕೊಡ್ತಾ ಇದ್ದೀರಾ. ಎಲ್ರೂ ಇವಾಗೆಲ್ಲ ಏನು ತಿಳ್ಕೊತಾರೆ, ಪ್ರವಿ ಏನು ಮಾಡಲಿಲ್ಲಪ್ಪ, ಎಲ್ಲನ ಅವ್ರ ನೆಂಟ್ರೆ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ನನ್ನ ಹೆಂಗೆ ತಿಳ್ಕೊತಾರೆ ಅಂದರೆ, ಹೆಂಗೆ ಬೇಕೋ ಹಂಗೆ ತಿಳ್ಕೊತಾರೆ. ಇವ್ನ ಕೈಲಿ ಏನೋ ಮಾಡೋದಕ್ಕೆ ಆಗೋದಲ್ಲ, ಅದಕ್ಕೆಲ್ಲ ಇವ್ರು ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿ. ಹಂಗೇನು ತಿಳ್ಕೊಂಬಕ್ಕೆ ಹೋಗ್ಬೇಡ್ರಿ. ಏನು ಮಾಡಲಿ, ಇವಾಗ ಸದ್ಯಕ್ಕೆ ನಡೆಯೋದಿಲ್ಲ. ಆಮೇಲೆ ನಮ್ಮ ಚಿಕ್ಕಪ್ಪಂದು ಏನು ದುಡ್ಡು ನಮಗೆಲ್ಲ ಹಾಕಿ ನಮಗೆ ಮಾಡಿಕೊಟ್ಟಾಯ್ತೋ ಇದು ಫ್ಯಾಕ್ಟ್ರಿನ, ಅದನ್ನು ಆಮೇಲೆ ನಮ್ಮ ಚಿಕ್ಕಪ್ಪನಿಗೆ ನಾವು ದುಡಿದ್ಬಿಟ್ಟು ಆಮೇಲೆ ಸಾಲ ತೀರಿಸ್ಕೊಳ್ಳೋದು. ಸಾಲವಾಗಿ ಇಸ್ಕೊಂಡಿರೋದು ಅಂದ್ಕೊಳ್ರಿ. ಅಲ್ಲ, ನಾನು ಬೆಳಗ್ಗೆನೇ ಹೇಳಿದೆ ನಿಮ್ಮ ಅಪ್ಪ ಅವ್ರ ಹತ್ರ, ಬೇಡ ಮಾವ, ಹಿಂಗೆ ಇಷ್ಟೊಂದೆಲ್ಲ ಕೊಡೋಕೆ ಹೋಗಬೇಡಿ, ಸಾಕು ನಮಗೆ. ನೀವು ಸುಮ್ಮನೆ ಅವ್ರ ಅಜ್ಜಿ ನೋಡಿದ್ರೆ ನೆನ್ನೆ ಸರ ತಗೊಂಬಂದು ಕೊಟ್ಟರು, ಎಲ್ಲ ಏನು ಅನ್ಕೊಂತಾರೆ, ಏನು ಬೇಡ ಅಂತ ಹೇಳಿದೆ. ಇಲ್ಲ, ನಾನು ಪ್ರೀತಿಯಿಂದ ಕೊಟ್ಟಿರೋದು, ನಾವು ಮದುವೆ ಮಾಡಲಿಲ್ಲ, ವರದಕ್ಷಿಣೆ ಕೊಟ್ಟಿಲ್ಲ, ಅದಕ್ಕೆ ಕೊಟ್ವಿ ಅಂತ. ಆದರೆ ನನಗಿದು ಇಷ್ಟ ಆಗಲ್ಲ. ಎಲ್ಲ ಇವ್ರ ಹತ್ರ ಇಸ್ಕೊಂಡಂಗೆ ಆಯ್ತಲ್ಲಪ್ಪ, ನಾನು ಮಾಡಿದ್ದಾದರೂ ಏನು ಅಂತ ಅನಿಸುತ್ತೆ. ನೀವು ಮಾಡಿರಂತೆ, ಯಾಕೆ ನೀವು ಸುಮ್ಮನೆ ಇವಾಗ ಬೇಜಾರಾಗ್ತೀರಾ? ಬೇಜಾರಾಗಬೇಡಿ. ಅಲ್ಲ, ಬೇಜಾರಾಗೋದಲ್ಲ, ಹೇಳಿದ್ದು. ಇವಾಗೆಲ್ಲ ಇವರೇ ಮಾಡಿಕೊಟ್ರೆ ನಾವು ಮಾಡಿದ್ದಾದರೂ ಏನು? ಈಗ ನಾವು ಮನೆ ಕಟ್ಕೊಡ್ತೀವಿ ಅಂದ್ವಾ, ನೀನು ಬೇಡ ಅಂತ ಹೇಳ್ದಲ್ಲ, ಅದಕ್ಕೇ ಇವಾಗ ನೀನು ಚೆನ್ನಾಗಿ ದುಡಿದ್ಬಿಟ್ಟು ಮನೆ ಕಟ್ಸು. ಇಬ್ಬರು ದುಡ್ದು ಕಟ್ಟಿಸ್ರಿ. ಇದು ಸಾಲವಾಗಿ ನಾವು ಕೊಡ್ತಾ ಇರೋದು. ನನ್ನ ಹತ್ರ ಸಾಲ ಐತೆ ಅಂತ ತಿಳ್ಕೊಳ್ರಿ. ನಮ್ಮ ಅಣ್ಣ ಬೈಕ್ ಕೊಡ್ತಿರೋದು ನಿಮಗೆ, ಅದನ್ನು ಏನೂ ವರದಕ್ಷಿಣೆ ಕೊಟ್ಟಿಲ್ಲ. ನನ್ನ ಅಳಿಯನಿಗೆ, ನನ್ನ ಅಳಿಯ ನನ್ನ ಮಗಳು ಬಂದೋಗೋದಕ್ಕಿರಲಿ ಅಂತ ಹೇಳಿ ನಮ್ಮ ಅಣ್ಣ ನಿನಗೆ ಬೈಕ್ ಕೊಡಿಸಿರೋದು. ಇದನ್ನು ನಾನು ನಿನಗೆಲ್ಲ ಸಾಲ್ವಾಗಿ ಮಾಡಿಕೊಡ್ತಾಯಿದ್ದೀನಿ. ನಾನು ಇದನ್ನೆಲ್ಲ ಎಷ್ಟು ಮಾತಾಡಿದ್ದೀನಿ ಅಂತಂದರೆ, ಒಂದೊಂದು ಮಿಷಿನರಿಗಳು ಎಷ್ಟು ಲಕ್ಷ ಹೇಳಿದ್ದಾನೆ ಅವನು. ಅದೆಲ್ಲ ಲಕ್ಷ ಎಷ್ಟು 1 ಕೋಟಿ ಮೇಲೆ ಹೇಳ್ತಾನೆ ಅನಿಸುತ್ತೆ ಇದನ್ನೆಲ್ಲ ಅವನು. 1 ಕೋಟಿ ಆಗ್ಬೋದು. ಅದನ್ನು ನೀವು ಸಾಲ ಐತೆ ಅಂತ ತಿಳ್ಕೊಳ್ರಿ. ನೀನು ಮಾಡೋದು ನೀನು ಮನೆ ಕಟ್ಟು. ಆ ಜಾಗ ಬಿಟ್ಬಿಟ್ಟು ನೀನು ಬೇರೆ ಸೈಟ್ ತೊಗೊಂಡು ನೀನು ಮನೆ ಕಟ್ಟು, ಅದು ನೀನು ಸಾಧಿಸು. ಸರಿನಾ? ಇಬ್ಬರು ದುಡ್ಡು ಸಾಧಿಸ್ರಿ ಅಷ್ಟೇ. ನೀವಿಬ್ಬರು ಸೋಂಬೇರಿ ಆಗಲಿ ಅಂತ ಹೇಳಿ ನಾವೇನು ಇದನ್ನೆಲ್ಲ ಮಾಡಿಕೊಡ್ತಾ ಇಲ್ಲ. ಅಲ್ಲ, ನೀವು ಮಾಡಿಕೊಟ್ಟಿದ್ಕೇನೋ ಖುಷಿ ಆಯಿತು ಮಾವ, ಖುಷಿ ಆಗಿಲ್ಲ ಅಂತ ಅಲ್ಲ, ಖುಷಿ ಏನೋ ಆಯಿತು. ಆದರೂ ಎಲ್ಲ ನಿಮ್ಮ ಕೈಯಿಂದಲೇ ಮಾಡಿಸ್ಕೊಂಡಂಗೆ ಆಯ್ತಲ್ಲ, ನಾನೇನು ಮಾಡಲಿಲ್ವಲ್ಲ ಅಂತ ಬೇಜಾರು. ನೀವೇನು ಕಳೆದಿಲ್ಲ, ನೀವೇನೇನು ಯಾರಿಗೇನು ಮೋಸ ಮಾಡಿಲ್ಲ, ಏನಿಲ್ಲ. ಇವಾಗೇನು ಇಷ್ಟು ದಿವಸ ನೀವು ಓದಿದ್ದೀರಾ, ಎಲ್ಲ ಸಾಲ ಇತ್ತು, ಓದಿರೋದು ತೀರಿಸ್ಕೊಂಡ್ರಿ. ಇವಾಗ ಸಾಲ ಇಲ್ದಂಗೆ ನೆಮ್ಮದಿಗಿರಿ. ಈಗ ನಾವು ಮಾಡೋದಕ್ಕೆ ಆಗೋಲ್ಲ. ಯಾವುದು ಕೈಯಲ್ಲಿ ಬಂಡವಾಳ ಇಲ್ಲ ಅಂತಂದರೆ ಏನು ಮಾಡೋದಕ್ಕೂ ಆಗಲ್ಲ. ಅದಕ್ಕೆ ನಮ್ಮ ಚಿಕ್ಕಪ್ಪ ಇದು ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ದುಡ್ದು ಅವರಿಗೆ ಸಾಲ ತೀರ್ಸೋಣ. ಸಾಲ ಅಂತ ಅಂದ್ಕೊಳ್ರಿ, ಸಾಲ ಮಾಡಿದ್ದೀವಿ ಅಂತ ಅಂದ್ಕೊಳ್ರಿ. ಒಟ್ಟಿನಲ್ಲಿ ಅವ್ರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಷ್ಟೇ. ಅಮೃತು ಇರೋಳೊಬ್ಳು, ಅದಕ್ಕೆ ನಾವೆಲ್ಲ ಇಷ್ಟಪಟ್ಟು ಮಾಡಬೇಕು ಅಂತೇಳಿ ನಾವು ಮಾತಾಡ್ಕೊಂಡು ನಾನು ನಮ್ಮ ಅಣ್ಣಯ್ಯ ಮಾಡಿರೋದು ಕಣಪ್ಪ. ಅದಕ್ಕೇನು ಚೈತ್ರ ಅದಕ್ಕೇನು ಎಲ್ಲನ ಮಾತಾಡ್ಕೊಂಡು ಮಾಡಿರೋದು. ನಿನಗೆ ನಾವೇನೇನು ಸುಮ್ಮನೆ ನಿನ್ನ ಕೈಲಿ ಆಗಲ್ಲ ಅಂತ ಏನು ಮಾಡಿಕೊಡ್ತಿಲ್ಲ. ಅಲ್ಲ, ಎಲ್ಲ ಏನಂತ ತಿಳ್ಕೊತಾರೆ, ಇವನ ಕೈಲಿ ಏನು ಮಾಡೋದಕ್ಕಾಗಲ್ಲ, ಎಲ್ಲ ಅವ್ರ ನೆಂಟ್ರು ನೋಡ್ಕೊತಾರೆ ಅಂತ ಹೇಳಿ ಎಲ್ಲ ತಪ್ಪಾಗಿ ತಿಳ್ಕೊತಾರಲ್ಲ ನನ್ನ. ಅದಕ್ಕೆ ಇಲ್ಲ ಕಣ್ರಿ. ನಮ್ಮ ಅಪ್ಪರು ಸಾಲವಾಗಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ರಿ. ನಮ್ಮ ಅಪ್ಪರು ಕೊಟ್ಟವ್ರೆ ಅಂತ ಹೇಳಿ ನಾನು ಕುತ್ಕೊಂಡು ತಿನ್ನಬಾರ್ದು, ನಮ್ಮ ಮಾವ ಕೊಟ್ಟವ್ರೆ ಅಂತ ನೀನು ಕುತ್ಕೊಂಡು ತಿನ್ನಬಾರ್ದು. ಇವ್ರು ಮಾಡಿಕೊಟ್ಟಿದ್ದಾರೆ, ಅದನ್ನ ನಾವು ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಮಾಡಿಕೊಟ್ಟಿರೋದಕ್ಕೆ ನಾವು ಇನ್ನೂ ಹೆಸರು ಉಳಿಸ್ಬೇಕು ಅಷ್ಟೇ. ಸರಿ ಆಯಿತು ಋತು. ನಮ್ಮ ಋತುಗೆ ಸರ್ಪ್ರೈಸಾಗಿ ನಾನು ಇಲ್ಲಿಗೆ ಕರ್ಕೊಂಬಂದೆ. ಅಂದರೆ ಪ್ರವಿ ಇವಾಗೆಲ್ಲ ನಿಮ್ಮ ಕೈಯಿಂದಲೇ ಮಾಡಿಸ್ಕೊಂಡೆ ಅಂತ ಹೇಳಿ ಬೇಜಾರು ಮಾಡ್ಕೊತಾ ಇದ್ದಾನೆ. ಯಾಕಂದರೆ ಎಲ್ಲ ಇವರೇ ಮಾಡಿಕೊಟ್ರಲ್ಲಪ್ಪ, ನಾನೇನು ಮಾಡಲಿಲ್ಲ ಅಂತ. ಇದು ಸಾಲ ಅಂತ ತಿಳ್ಕೊಂಡು ಸಾಲ ತೀರಿಸು ಅಂತ ಹೇಳಿದ್ದೀನಿ. ಅವನು ಕೂತ್ಕೊಂಡು ತಿನ್ನೋದು ಬೇಡ, ಋತುನೂ ಕೂತ್ಕೊಂಡು ತಿನ್ನೋದು ಬೇಡ. ನಾವೇನು ನಮ್ಮ ಋತು ಇರೋಳೊಬ್ಳು, ಚೆನ್ನಾಗಿರಲಿ, ಮನೆ ಹೆಣ್ಮಗಳು ಅಂತ ಹೇಳಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ಅಷ್ಟೇ. ಚೆನ್ನಾಗಿರಲಿ ಪಾಪ. ಇವಾಗ ಮದುವೆ ಆಗಿದ್ದಾಳೆ, ಅಲ್ಲೂ ಏನೂ ಇಲ್ಲ. ಇವಾಗ ಅದೇ ಹೇಳ್ತಿರೋದು, ನೀನು ಜಾಗ ತಗೊಂಡು ಚೆನ್ನಾಗಿ ಮನೆ ಕಟ್ಟಪ್ಪ, ನೀನು ಏನಾದರೂ ಒಂದು ಸಾಧಿಸು, ಇದನ್ನು ಸಾಲ ತೀರಿಸು, ಸಾಲವಾಗಿ ಅಂತಲೇ ಮಾಡಿಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ರಿ ಅಂತ ಹೇಳ್ತಾ ಇದ್ದೀವಿ. ಏನೋ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಮಾಡಿಕೊಟ್ಟಿದ್ದು. ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.